ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಕುಲ ಯುದ್ಧವು 16ನೆಯ ದಿವಸದ ಯುದ್ಧವು ಮುಗಿದುದು ಎಂಬ 21ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಯುದ್ಧದಲ್ಲಿ ಹೆಮ್ಮೆಯುಳ್ಳ ನಿನ್ನವರೆಲ್ಲರೂ ಕರ್ಣನನ್ನು ಮುಂದಿಟ್ಟುಕೊಂಡು ತಿರುಗಿ ಅಲ್ಲಲ್ಲಿ ಯುದ್ಧವನ್ನು ಆರಂಭಿಸಿದರು. ದೇವಾಸುರರಿಗೆ ಹೇಗೋ ಹಾಗೆ ಪ್ರಬಲ ಯುದ್ಧವು ನಡೆಯಿತು. ರಥ ಗಜ ತುರಗ ಪದಾತಿಗಳೆಂಬ ಚತುರಂಗ ಸೈನ್ಯವು ವಿವಿಧ ಶಂಖ ಧ್ವನಿಗಳಿಂದಲೂ ಶಸ್ತ್ರಪಾತಗಳಿಂದಲೂ ಉತ್ಸಾಹದಿಂದಲೂ ಕೋಪದಿಂದಲೂ ಒಂದನ್ನೊಂದು ಇದಿರಿಸಿ ಹೊಡೆಯುತ್ತಿದ್ದವು. ಗಂಡುಗೊಡಲಿ, ಕತ್ತಿ, ಪಟ್ಟಸ, ವಿವಿಧ ಬಾಣಗಳು, ನಾನಾ ಶಸ್ತ್ರಗಳಿಂದ ರಥ ಗಜ ತುರಗಗಳೆಲ್ಲ ಕೊಲೆಗೀಡಾಗುತ್ತಿದ್ದವು. ಪದಾತಿಗಳನ್ನು, ವಾಹನಗಳನ್ನು ಧ್ವಂಸ ಮಾಡುತ್ತಿದ್ದವು. ಕಮಲಕ್ಕೂ ಚಂದ್ರ ಸೂರ್ಯರಿಗೂ ಸಮಾನವಾಗಿ ಬಿಳುಪಾದ ಹಲ್ಲುಗಳಿಂದಲೂ ಎಸಳಾದ ಕಣ್ಣು ಮೂಗುಗಳಿಂದಲೂ ಅಂದವಾದ ಬಾಯಿಂದಲೂ ರಮ್ಯವಾದ ಕಿರೀಟ ಕುಂಡಲಗಳಿಂದಲೂ ಶೋಭಿತಗಳಾದ ಮನುಷ್ಯರ ತಲೆಗಳು ನೆಲದ ಮೇಲೆಲ್ಲ ಹರಡಿ ಬಿದ್ದಿದ್ದವು. ಪರಿಘ, ಮುಸಲ, ಶಕ್ತಿ, ತೋಮರ, ನಕರ, ಗುಸುಂಡಿ, ಗದೆ ಮೊದಲಾದ ಶಸ್ತ್ರ ಸಮೂಹಗಳಿಂದ ಹತವಾಗಿ ಬಿದ್ದ ಆನೆಗಳು, ಕುದುರೆಗಳು, ಪದಾತಿಗಳು ರಕ್ತ ನದಿ ಪ್ರವಾಹಗಳಲ್ಲಿ ಸಾವಿರಾರು ಸಂಖ್ಯೆಯಿಂದ ಮುಳುಗಿ ತೇಲುತ್ತಿದ್ದವು. ಅಲ್ಲಲ್ಲಿ ಸತ್ತು ಬಿದ್ದ ರಥ ಗಜ ತುರಗ ಪದಾತಿಗಳಿಂದ ಭಯಂಕರ ದರ್ಶನವುಳ್ಳ ಆ ಸೇನಾ ಸನ್ನಿವೇಶವು ಪ್ರಳಯ ಕಾಲದ ಯಮನ ಪಟ್ಟಣದಂತೆ ಕಾಣಿಸುತ್ತಿದ್ದಿತು. ಓ ಮಹಾರಾಜ, ಆಗ ನಿನ್ನ ಮಕ್ಕಳು, ನಿನ್ನ ಸೈನಿಕರು ಪ್ರಬಲ ಪರಿವಾರಗಳೊಡಗೂಡಿ ಸಾತ್ವಿಕೆಯನ್ನು ಎದುರಿಸಿ ಹೊರಟರು. ರಕ್ತ ಪ್ರವಾಹದಿಂದ ಭಯಂಕರವಾಗಿಯೂ ಚತುರಂಗಗಳ ಮೃತದೇಹಗಳಿಂದ ವ್ಯಾಪ್ತವಾಗಿಯೂ ದೇವಾಸುರ ಸೈನ್ಯಕ್ಕೆ ಸಮಾನವಾಗಿಯೂ ಇದ್ದ ಆ ರಣರಂಗವು ಸಮುದ್ರ ಘೋಷದಂತೆ ಪ್ರಬಲ ಶಬ್ದದೊಡನೆ ಅತಿ ಭಯಂಕರವಾಗಿದ್ದಿತು. ಇಂದ್ರ ಪರಾಕ್ರಮವುಳ್ಳ ಕರ್ಣನು ಉಪೇಂದ್ರನಿಗೆ ಸಮಾನನಾದ ಶನಿಕುಮಾರನನ್ನು ಸೂರ್ಯಪ್ರಭೆಯಿಂದ ಜ್ವಲಿಸುವ ಬಾಣಗಳಿಂದ ಹೊಡೆದನು. ಆ ಸಾತ್ವಿಕೆಯು ಕೂಡ ವಿಷಸರ್ಪಗಳಿಗೆ ಸಮಾನವಾದ ಬಾಣಗಳಿಂದ ಕರ್ಣನನ್ನು ಮುಚ್ಚಿದನು. ಕರ್ಣನು ಹೀಗೆ ಸಾತ್ವಿಕೆಯ ಬಾಣಗಳಲ್ಲಿ ಮರೆಸಿ ಹೋದುದನ್ನು ಕಂಡು ನಿನ್ನ ಕಡೆಯ ಅತಿರಥರೆಲ್ಲರೂ ಚತುರಂಗ ಸೈನ್ಯಗಳೊಡನೆ ಆ ಕರ್ಣನಿಗೆ ಬೆಂಬಲವಾಗಿ ನಿಂತು ಸಾತ್ವಿಕೆಯನ್ನು ಎದುರಿಸಿದರು. ಮಹಾ ಸಮುದ್ರಕ್ಕೆ ಸಮಾನವಾದ ಆ ನಿನ್ನ ಸೈನ್ಯವನ್ನು ನೋಡಿ ಇತ್ತಲಾಗಿ ದೃಷ್ಟದ್ಯುಮ್ನನೆ ಮೊದಲಾದ ಪಾಂಡವ ಸೈನಿಕರು ವೇಗದಿಂದ ಎದುರಿಸಿ ಬಂದರು. ಅವರಿಬ್ಬರ ಯುದ್ಧದಲ್ಲಿ ಉಭಯ ಪಕ್ಷದ ಚತುರಂಗಗಳು ನಷ್ಟವಾದವು. ಇದೇ ಸಮಯದಲ್ಲಿ ಕೃಷ್ಣಾರ್ಜುನರಿಬ್ಬರು ಆಹ್ನಿಕಗಳನ್ನು ಮಾಡಿ ಮುಗಿಸಿ ಶುದ್ಧರಾಗಿ ರುದ್ರನನ್ನು ಪೂಜಿಸಿ ಶತ್ರುಗಳನ್ನು ಕೊಲ್ಲುವ ದೃಢ ಸಂಕಲ್ಪದಿಂದ ನಿನ್ನ ಸೈನ್ಯವನ್ನು ಎದುರಿಸಿದರು. ಮೇಘಧ್ವನಿಯಂತೆ ಗಂಭೀರ ಘೋಷದಿಂದಲೂ ಗಾಳಿಯಿಂದ ಆಡುತ್ತಿರುವ ಧ್ವಜ ಪತಾಕೆಗಳಿಂದಲೂ ಬಿಳಿಯ ಕುದುರೆಗಳಿಂದಲೂ ಕೂಡಿದ ಅರ್ಜುನನ ರಥವು ತಮಗಿದಿರಾಗಿ ಬರುವುದನ್ನು ಕಂಡು ನಿನ್ನ ಸೈನಿಕರೆಲ್ಲರೂ ಯುದ್ಧಕ್ಕೆ ದೃಢ ನಿಶ್ಚಯವುಳ್ಳವರಾಗಿ ನಿಂತರು. ಓ ಮಹಾರಾಜ, ಇಷ್ಟರಲ್ಲಿಯೇ ಅರ್ಜುನನು ಗಾಂಧೀವವನ್ನು ಧ್ವನಿ ಮಾಡಿ ರಥದಲ್ಲಿ ನರ್ತಿಸುವವನಂತೆ ಉತ್ಸಾಹದಿಂದ ಬಾಣ ಸಮೂಹಗಳನ್ನು ಪ್ರಯೋಗಿಸುತ್ತಾ ದಿಕ್ಕು ವಿದಿಕ್ಕುಗಳನ್ನು ಆಕಾಶವನ್ನು ಮರೆಸಿಬಿಟ್ಟನು. ದೇವ ವಿಮಾನಗಳಂತಿದ್ದ ನಿನ್ನವರ ರಥಗಳನ್ನೆಲ್ಲ ಆ ಅರ್ಜುನನು ಬಾಣಗಳಿಂದ ಮುಚ್ಚಿ ಅವುಗಳೊಳಗಿನ ಆಯುಧ, ಧ್ವಜ, ಸಾರಥಿಗಳೇನು ಕಾಣದಂತೆ ಮಾಡಿದನು. ಗಾಳಿಯು ಮೇಘಗಳನ್ನು ಚದುರಿಸುವಂತೆ ನಿನ್ನ ಸೈನ್ಯಗಳನ್ನೆಲ್ಲ ಕದಲಿಸಿದನು. ನಿನ್ನ ಕಡೆಯಲ್ಲಿದ್ದ ಅನೇಕ ಗಜಗಳನ್ನು ಗಜಯೋಧರೊಡನೆಯೂ ಧ್ವಜ ಪತಾಕೆಗಳೊಡಗೂಡಿದ ರಥಗಳನ್ನು ರಥಿಕರೊಡನೆಯೂ ಕುದುರೆಗಳನ್ನು ಕುದುರೆಯ ವೀರರೊಡನೆಯೂ ಬಾಣಗಳಿಂದ ತಂಡವಾಗಿ ಕೆಡಹಿ ಯಮಪುರಿಗೆ ಸಾಗಿಸಿಬಿಟ್ಟನು. ಹೀಗೆ ಅರ್ಜುನನು ಕೋಪಗೊಂಡ ಯಮನಂತೆ ನಮ್ಮ ಸೈನ್ಯಗಳನ್ನು ನಾಶ ಮಾಡುತ್ತಾ ಯಾರಿಗೂ ತಡೆಯಲು ಸಾಧ್ಯನಾಗಿರುವುದನ್ನು ನೋಡಿ ದುರ್ಯೋಧನನು ತಾನೊಬ್ಬನೇ ಬಾಣಗಳನ್ನು ಬಿಡುತ್ತಾ ಅವನನ್ನು ಎದುರಿಸಿ ಬಂದನು. ಆಗಲೇ ಅರ್ಜುನನು 7 ಬಾಣಗಳಿಂದ ಆ ದುರ್ಯೋಧನನ ಬಿಲ್ಲನ್ನು, ಸಾರಥಿಯನ್ನು, ಕುದುರೆಗಳನ್ನು, ಧ್ವಜವನ್ನು ಭೇದಿಸಿ ಬೇರೊಂದು ಬಾಣದಿಂದ ಅವನ ಶ್ವೇತ ಛತ್ರವನ್ನು ಮುರಿದನು. ಮತ್ತೊಂದು ಬಾಣವನ್ನು ಸಂಧಾನ ಮಾಡಿ ದುರ್ಯೋಧನನನ್ನು ಕೊಲ್ಲುವುದಕ್ಕಾಗಿ ಅವನ ಮೇಲೆ ಪ್ರಯೋಗಿಸಿದನು. ಅಶ್ವತ್ಥಾಮನು ನಡುದಾರಿಯಲ್ಲಿಯೇ ಆ ಬಾಣವನ್ನು 7 ತುಂಡಾಗಿ ಕತ್ತರಿಸಿಬಿಟ್ಟನು. ಇದನ್ನು ಕಂಡು ಅರ್ಜುನನು ಕೋಪದಿಂದ ಅಶ್ವತ್ಥಾಮನ ಕೈಯಲ್ಲಿದ್ದ ಬಿಲ್ಲನ್ನು, ಅವನ ರಥಾಶ್ವಗಳನ್ನು ಬಾಣಗಳಿಂದ ಕತ್ತರಿಸಿದುದಲ್ಲದೆ ಕೃಪನ ಮತ್ತು ಕೃತವರ್ಮನ ಕೈಯಲ್ಲಿದ್ದ ಬಿಲ್ಲುಗಳನ್ನು, ಅವರ ಧ್ವಜಗಳನ್ನು ಬಾಣಗಳಿಂದ ತುಂಡು ಮಾಡಿದನು. ಕೃತವರ್ಮನ ರಥಾಶ್ವಗಳನ್ನು ಕೊಂದನು. ದುಶ್ಯಾಸನನ ಬಿಲ್ಲನ್ನು ಕತ್ತರಿಸಿ ಕೊನೆಗೆ ಅಲ್ಲಿಂದ ನೆಟ್ಟಗೆ ಕರ್ಣನಿಗೆ ಎದುರಾಗಿ ಬಂದನು. ಆಗ ಸಾತ್ವಿಕಿಯೊಡನೆ ಯುದ್ಧ ಮಾಡುತ್ತಿದ್ದ ಕರ್ಣನು ಅವನನ್ನು ಬಿಟ್ಟು ಅರ್ಜುನನನ್ನು 3 ಬಾಣಗಳಿಂದ ಹೊಡೆದುದಲ್ಲದೆ ಕೃಷ್ಣಾರ್ಜುನರಿಬ್ಬರು
ಕೃಷ್ಣಾರ್ಜುನರಿಬ್ಬರನ್ನು 20 ಬಾಣಗಳಿಂದ ಮೇಲೆ ಮೇಲೆ ಪ್ರಹರಿಸುತ್ತಿದ್ದನು. ಹೀಗೆ ಕರ್ಣನು ಮೇಲೆ ಮೇಲೆ ಅನೇಕ ಬಾಣಗಳನ್ನು ಪ್ರಯೋಗಿಸುತ್ತಿದ್ದರು. ಅವನಿಗೆ ಸ್ವಲ್ಪವಾದರೂ ಆಯಾಸವು ತೋರಲಿಲ್ಲ. ಕೋಪಗೊಂಡ ಮಹೇಂದ್ರನಂತೆ ಶತ್ರುಗಳನ್ನು ಧ್ವಂಸ ಮಾಡುತ್ತಿದ್ದನು. ಇಷ್ಟರಲ್ಲಿ ಸಾತ್ವಿಕೆಯು ಕರ್ಣನಿಗೆ ಇದಿರಾಗಿ ಮೊದಲು 99 ಬಾಣಗಳನ್ನು, ಆಮೇಲೆ 100 ಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸಿದನು. ಇದೇ ಸಮಯದಲ್ಲಿ ಪಾಂಡವ ಪಕ್ಷದ ಅನೇಕ ಪ್ರಬಲ ವೀರರು ಗುಂಪಾಗಿ ಬಂದು ಅಲ್ಲಿ ಸೇರಿದರು. ಯುಧಾಮನ್ಯು, ಶಿಖಂಡಿ, ದ್ರೌಪದಿ ಪುತ್ರರಾದ ಉಪ ಪಾಂಡವರು, ಪ್ರಭದ್ರಕರು, ಉತ್ತಮೌಜಸ್ಸು, ಯುಯುತ್ಸು, ನಕುಲ ಸಹದೇವರು, ದೃಷ್ಟದ್ಯುಮ್ನನು, ಚೇದಿ, ಕಾರುಷ, ಮತ್ಸ್ಯ, ಕೇಕೆಯ ದೇಶದ ಪ್ರಬಲ ಸೈನ್ಯಗಳು, ಕೇಕಿತಾನನು, ಧರ್ಮರಾಜನು ಇವರೆಲ್ಲರೂ ರಥ ಗಜ ತುರಗ ಪದಾತಿಗಳೆಂಬ ಚತುರಂಗ ಸೈನ್ಯಗಳೊಡನೆ ಬಂದು ಕರ್ಣನನ್ನು ಸುತ್ತಿ ಮುತ್ತಿ ನಾನಾ ಶಸ್ತ್ರಗಳಿಂದ ಅವನನ್ನು ಹೊಡೆಯಲಾರಂಭಿಸಿದರು. ಕರ್ಣನನ್ನು ವಧಿಸಬೇಕೆಂಬ ದೃಢ ಸಂಕಲ್ಪದಿಂದ ಬಂದ ಆ ವೀರರೆಲ್ಲರೂ ಕ್ರೂರ ವಾಕ್ಯಗಳಿಂದ ಕರ್ಣನನ್ನು ಮೂದಲಿಸಿ ಹೊಡೆಯುತ್ತಿದ್ದರು. ಆದರೇನು, ಕರ್ಣನು ತನ್ನ ಬಾಣಗಳಿಂದ ಅವರ ಶಸ್ತ್ರ ವರ್ಷವನ್ನೆಲ್ಲ ನಿಗ್ರಹಿಸಿ, ಬಿರುಗಾಳಿಯು ತನಗಿದಿರಾದ ಮರವನ್ನು ಮುರಿದು ವೇಗದಿಂದ ಮುಂದೆ ಹಾಯುವಂತೆ ತನ್ನ ಅಸ್ತ್ರವೀರ್ಯದಿಂದ ಎಲ್ಲರನ್ನೂ ಚದುರಿಸಿ ನಿರಂಕುಶವಾಗಿ ಸಂಚರಿಸುತ್ತಿದ್ದನು. ರಥಿಕರನ್ನು ರಥಗಳೊಡನೆಯೂ, ಗಜಯೋಧರನ್ನು ಗಜಗಳೊಡನೆಯೂ, ಅಶ್ವಸೈನ್ಯಗಳನ್ನು ಸವಾರರೊಡನೆಯೂ, ಪದಾತಿಗಳನ್ನು ಅವರ ಸಮಸ್ತ ಪರಿವಾರಗಳೊಡನೆಯೂ ಕ್ಷಣಮಾತ್ರದಲ್ಲಿ ನಿಗ್ರಹಿಸಿ ತೇಜಸ್ಸಿನಿಂದ ಬೆಳಗುತ್ತಿದ್ದನು. ಕರ್ಣನ ಬಾಣ ಜ್ವಾಲೆಗೆ ಸಿಕ್ಕಿದ ಪಾಂಡವ ಸೈನ್ಯವು ಶಸ್ತ್ರಗಳನ್ನು, ಬಾಣಗಳನ್ನು, ದೇಹವನ್ನು, ಪ್ರಾಣವನ್ನು ಬಲಿಕೊಟ್ಟು ರಣರಂಗದಿಂದ ಹಿಂತಿರುಗಿ ಬಿಟ್ಟಿತು. ಇದನ್ನು ನೋಡಿ ಸಹಿಸಲಾರದೆ ಅರ್ಜುನನು ತನ್ನ ಪ್ರತ್ಯಸ್ತ್ರದಿಂದ ಕರ್ಣನ ಅಸ್ತ್ರವನ್ನು ಮುರಿದು ಬಾಣ ವರ್ಷಗಳಿಂದ ಭೂಮ್ಯಾಕಾಶ ದಿಕ್ಕುಗಳನ್ನೆಲ್ಲ ಮರೆಸಿದನು. ಅರ್ಜುನನ ಬಾಣಗಳು ಆಗ ಕರ್ಣನ ಸೈನ್ಯದ ಮೇಲೆ ದೊಡ್ಡ ಮುಸಲಗಳಂತೆಯೂ, ಪರಿಘಗಳಂತೆಯೂ, ಶತಘ್ನಿಗಳಂತೆಯೂ, ವಜ್ರಾಯುಧಗಳಂತೆಯೂ ತೀವ್ರವಾಗಿ ಬಂದು ಬೀಳುತ್ತಿದ್ದವು. ಈ ಅರ್ಜುನನ ಬಾಣ ಪ್ರಹಾರಗಳಲ್ಲಿ ಚತುರಂಗ ಸೈನ್ಯವು ಕಣ್ಣು ತೆರೆಯಲಾರದೆ ಭ್ರಾಂತಿಯಿಂದ ಸುತ್ತಿ ಸುತ್ತಿ ಆರ್ತ ಧ್ವನಿಯಿಂದ ಕೂಗಿಡುತ್ತಿದ್ದಿತು. ಈ ಯುದ್ಧದಲ್ಲಿ ಮುಂದೆ ತಮಗೆ ಮರಣವಲ್ಲದೆ ಬೇರೆ ಗತಿಯಿಲ್ಲವೆಂದು ನಿಶ್ಚಯಿಸಿ ಅನೇಕರು ಭಯದಿಂದ ಓಡಿದರು. ಓ ಮಹಾರಾಜ, ಹೀಗೆ ನಿನ್ನವರು ಅರ್ಜುನನೊಡನೆ ಯುದ್ಧದಲ್ಲಿ ಕಲೆತಿರುವಾಗ ಸಾಯಂಕಾಲವು ಸಮೀಪಿಸಿ ಸೂರ್ಯನು ಅಸ್ತಗಿರಿಯನ್ನು ಸೇರಿದನು. ಅಂಧಕಾರದಿಂದಲೂ ಯುದ್ಧದಲ್ಲಿ ಮೇಲೆದ್ದ ಸೇನಾ ಧೂಳಿಯಿಂದಲೂ ಯಾರಿಗೂ ಏನೂ ತಿಳಿಯದಂತಾಯಿತು. ಅಲ್ಲಿ ನಡೆದ ಶುಭಾಶುಭಗಳೊಂದು ನಮಗೆ ತಿಳಿಯದಂತಾಯಿತು. ನಮ್ಮ ಕಡೆಯ ಧನುರ್ಧಾರಿಗಳೆಲ್ಲರೂ ರಾತ್ರಿ ಯುದ್ಧಕ್ಕೆ ಹೆದರಿ ತಮ್ಮ ಎಲ್ಲಾ ಸೈನ್ಯಗಳೊಡನೆ ಯುದ್ಧಭೂಮಿಯಿಂದ ಹಿಂತಿರುಗಿ ಬಿಟ್ಟರು. ಕೌರವ ಸೈನ್ಯಗಳು ಹಿಂತಿರುಗಿದುದನ್ನು ನೋಡಿ ಪಾಂಡವರು ತಮಗೆ ಜಯವಾಯಿತೆಂಬ ಉತ್ಸಾಹದಿಂದ ತಮ್ಮ ಶಿಬಿರಕ್ಕೆ ಹಿಂತಿರುಗಿದರು. ಓ ಮಹಾರಾಜ, ಆಗ ಪಾಂಡವ ಸೈನಿಕರ ಸಂತೋಷವನ್ನು ಕೇಳಬೇಕೆ? ಒಂದು ಕಡೆಯಲ್ಲಿ ಜಯವಾದ್ಯ ಘೋಷಗಳು, ಒಂದು ಕಡೆಯಲ್ಲಿ ಸಿಂಹನಾದಗಳು, ಮತ್ತೊಂದು ಕಡೆ ವೀರ ಗರ್ಜನೆಗಳು. ಕೆಲವರು ಶತ್ರುಗಳ ಪರಾಜಯವನ್ನು ಕುರಿತು ಹಾಸ್ಯ ಮಾಡುವರು, ಕೆಲವರು ಕೃಷ್ಣಾರ್ಜುನರನ್ನು ಸ್ತುತಿಸುವರು. ಹೀಗೆ ಮಹೋತ್ಸಾಹದಿಂದ ಹೊರಟು ಬಂದು ಎಲ್ಲರೂ ಶಿಬಿರವನ್ನು ಸೇರಿದರು. 16ನೆಯ ದಿವಸದ ಯುದ್ಧವು ಹೀಗೆ ಮುಗಿಯಿತು. ಆ ಯುದ್ಧವನ್ನು ನಿಲ್ಲಿಸಿದ ಮೇಲೆ ಸೈನಿಕರೆಲ್ಲರೂ ಇತರ ರಾಜರೊಡನೆ ಪಾಂಡವರಿಗೆ ಜಯಾಶೀರ್ವಾದಗಳನ್ನು ಮಾಡಿದರು. ಪಾಂಡವರು ತಮ್ಮ ಶಿಬಿರವನ್ನು ಸೇರಿ ಆ ರಾತ್ರಿ ನೆಮ್ಮದಿಯಿಂದ ಮಲಗಿದರು. ಇತ್ತಲಾಗಿ ಕಾಲರುದ್ರನ ಕ್ರೀಡಾಸ್ಥಾನದಂತೆ ಅನೇಕ ಶವಗಳಿಂದ ತುಂಬಿ ಭಯಂಕರವಾಗಿರುವ ರಣಭೂಮಿಯಲ್ಲಿ ಆಹಾರಾರ್ಥವಾಗಿ ರಾಕ್ಷಸರು, ಪಿಶಾಚಿಗಳು, ಮಾಂಸಾಹಾರಿ ಪ್ರಾಣಿಗಳು ಗುಂಪು ಗುಂಪಾಗಿ ಬಂದು ಸೇರಿದವು ಎಂದನು. ಇದು 21ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.